ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಜಾಂಬಿಗಳೇ ತುಂಬಿಕೊಂಡಿರುವಂತ ಒಂದು ಸಿಟಿ. ಆದ್ರೆ ಸಿಟಿಲಿ ದುಡ್ಡು ತುಂಬಿರುವಂತ ಒಂದು ವ್ಯಾನ್ ಸಿಗಾಕೋಬಿಟ್ಟಿರುತ್ತೆ. ಆದ್ರಿಂದ ಆ ದುಡ್ಡನ್ನ ತರೋದಕ್ಕೆ 4 ಜನ ಅವರ ಪ್ರಾಣನ ಒತ್ತೆ ಇಟ್ಟು ಈ ಸಿಟಿಯ ಒಳಗಡೆ ಬರ್ತಾರೆ. ಆದ್ರೆ ಒಳಗಡೆ ಬಂದ್ಮೇಲೆ ಅವರ ಜೀವನದಲ್ಲಿ ಮರೆಯೋಕಾಗದಿರುವಂತ ಘಟನೆಗಳು ನಡೆಯೋದಕ್ಕೆ ಶುರು ಆಗ್ತವೆ. ಮುಂದೆ ಆ 4 ಜನಕ್ಕೆ ಏನಾಯ್ತು, ಆ ವ್ಯಾನ್ ಅಲ್ಲಿ ಇದ್ದಂತ ದುಡ್ಡು ಎಲ್ಲಿಗೋಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಪೆನಿನ್ಸುಲಾ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ತೋರಿಸ್ತಾರೆ ಜಾನ್ ಅನ್ನೋ ಒಬ್ಬ ಸೋಲ್ಜರ್ ಅವನ ತಂಗಿಯ ಫ್ಯಾಮಿಲಿನ ಕರ್ಕೊಂಡು ತುಂಬಾ ಗಾಬರಿಯಿಂದ ಈ ಸಿಟಿನ ಬಿಟ್ಟು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿಯವರ ಕಾರನ್ನ ಅಡ್ಡ ಹಾಕಿ ಹೇಳ್ತಿರ್ತಾನೆ, ಪ್ಲೀಸ್ ನಮ್ನು ಕೂಡ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ. ಆದ್ರೆ ಅವನ ಕತ್ತಲ್ಲಿ ಕಚ್ಚಿರುವಂತ ಗುರ್ತಿರೋದ್ರಿಂದ ಅವನನ್ನ ಕರ್ಕೊಂಡು ಹೋಗ್ತಿರೋದಿಲ್ಲ. ಆಗ ವ್ಯಕ್ತಿಯ ಹೆಂಡತಿ ಬಂದು ಅಟ್ಲೀಸ್ಟ್ ನಮ್ಮ ಮಗುನಾದ್ರೂ ಕರ್ಕೊಂಡು ಹೋಗಿ ಅಂತ ಇವಳು ಹೇಳ್ತಿರ್ತಾಳೆ. ಆದ್ರೆ ಜಾನ್ಗೆ ಅವನ ಫ್ಯಾಮಿಲಿನ ಕಾಪಾಡ್ಕೊಳ್ಳೋದು ಮಾತ್ರ ಮುಖ್ಯ ಆಗಿರುತ್ತೆ. ಆದ್ರಿಂದ ಅವರನ್ನ ಅಲ್ಲೇ ಬಿಟ್ಟು ಮುಂದೆ ಹೊರಟೋಗ್ತಾನೆ. ನಂತರ ಒಂದು ನ್ಯೂಸ್ ಇಂದ ನಮ್ಗೆ ಗೊತ್ತಾಗುತ್ತೆ ಸೌತ್ ಕೊರಿಯಾ ತುಂಬಾ ಒಂದು ಜಾಂಬಿ ವೈರಸ್ ಹರಡ್ಬಿಟ್ಟಿದೆ. ಆದ್ರೆ ವೈರಸ್ ಹೇಗೆ ಹರಡ್ತು ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಇದರಿಂದ ಜನರು ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಸೌತ್ ಕೊರಿಯಾದಿಂದ ಬೇರೆ ಕಡೆಗೆ ಹೋಗ್ತಿರ್ತಾರೆ. ಈ ಕಡೆ ಜಾನ್ ಒಬ್ಬ ಮಿಲಿಟರಿಯ ಸೋಲ್ಜರ್ ಆಗಿದ್ರಿಂದ ಅವನ ತಂಗಿಯ ಫ್ಯಾಮಿಲಿನ ಕರ್ಕೊಂಡು ಇನ್ಫೆಕ್ಟ್ ಆಗದೆ ಇರುವಂತ ಜನರನ್ನ ಸೇಫ್ ಆಗಿ ಜಪಾನ್ಗೆ ಕರ್ಕೊಂಡು ಹೋಗ್ತಿರುವಂತ ಶಿಪ್ ಹತ್ರ ಬರ್ತಾನೆ. ಹೀಗೆ ಈ ಶಿಪ್ ಸಮುದ್ರದ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಇದ್ರ ಒಳಗಡೆ ತೋರಿಸ್ತಾರೆ ಜಾನ್ ಅವನ ತಂಗಿ ಆಗಿರುವಂತ ಎಲಿಸಾ ಹಾಗೆ ಅವಳ ಮಗನನ್ನ ಒಂದು ಸೇಫ್ ಆಗಿರುವಂತ ರೂಮ್ ನಲ್ಲಿ ಕುಣಿಸಿರ್ತಾನೆ. ಅದೇ ಸಮಯಕ್ಕೆ ಮತ್ತೊಬ್ಬ ಸೋಲ್ಜರ್ ಬಂದು ಹೇಳ್ತಾನೆ, ಈ ಶಿಪ್ ಜಪಾನ್ ಕಡೆಗೆ ಹೋಗ್ತಿಲ್ಲ, ಹಾಂಗ್ಕಾಂಗ್ ಕಡೆಗೆ ಹೋಗ್ತಿದೆ ಅಂತ. ಅದಕ್ಕೆ ಇವನು ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಏನಾಗಿದೆ ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗ್ತಿರ್ತಾನೆ. ಹೋಗ್ತಿರ್ಬೇಕಾದ್ರೂ ಕೂಡ ಈ ಜಾಗದಲ್ಲಿ ತುಂಬಾನೇ ರಶ್ ಇರುತ್ತೆ. ಹೀಗೆ ಎಲಿಸಾ ಮಗ ಆಟ ಆಡ್ತಿರ್ಬೇಕಾದ್ರೆ ನೋಡ್ತಾನೆ ಒಬ್ಬ ಇನ್ಫೆಕ್ಟ್ ಆಗಿರುವಂತ ವ್ಯಕ್ತಿ ಈ ರೂಮ್ ನಲ್ಲಿ ಇದಾನೆ ಅಂತ. ಈ ಕಡೆ ಜಾನ್ಗೆ ಯಾರು ಕೂಡ ಹೇಳ್ತಿರೋದಿಲ್ಲ ಶಿಪ್ ಯಾಕೆ ಹಾಂಗ್ಕಾಂಗ್ ಕಡೆಗೆ ಹೋಗ್ತಿದೆ ಅಂತ. ಅದೇ ಸಮಯಕ್ಕೆ ಇವನ ತಂಗಿ ಇದ್ದಂತ ರೂಮ್ ನಲ್ಲಿ ಇನ್ಫೆಕ್ಟ್ ಆಗಿರುವಂತ ಒಬ್ಬ ವ್ಯಕ್ತಿ ಇದ್ದಂತ ಇವನಿಗೆ ಗೊತ್ತಾಗುತ್ತೆ. ಈ ಕಡೆ ಎಲಿಸಾ ಗಂಡ ಆಗಿರುವಂತ ಡೇವಿಡ್ ಊಟನ ಇಸ್ಕೊಳ್ಳೋದಕ್ಕೆ ಅಂತ ಒಂದು ಜಾಗಕ್ಕೆ ಬಂದಿರ್ತಾನೆ. ಅದೇ ಸಮಯಕ್ಕೆ ಜನರು ಕೂಗಾಡುವಂತ ಶಬ್ದಗಳು ಇವನಿಗೆ ಕೇಳಿಸ್ತವೆ. ನಂತರ ಜಾನ್ ಅವನ ತಂಗಿ ಇದ್ದಂತ ರೂಮ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಜಾಂಬಿ ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಇವನು ಅದನ್ನ ಸಾಯಿಸಿ ಮುಂದೆ ಬಂದು ರೂಮ್ ನ ಒಳಗಡೆ ನೋಡಿದ್ರೆ ಅಲ್ಲಿದ್ದವರೆಲ್ಲರೂ ಇನ್ಫೆಕ್ಟ್ ಆಗೋಗಿರ್ತಾರೆ. ಆದ್ರೆ ಎಲಿಸಾ ಮಾತ್ರ ಇನ್ಫೆಕ್ಟ್ ಆಗಿರೋದಿಲ್ಲ. ಇನ್ಫೆಕ್ಟ್ ಆಗಿರುವಂತ ಅವಳ ಮಗನ್ನ ನೋಡಿ ತುಂಬಾನೇ ಅಳ್ತಿರ್ತಾಳೆ. ಈಗ ನಾವ್ ಇಲ್ಲಿಂದ ಹೋಗ್ಬೇಕು ಬಾ ಅಂತ ಇವನು ಎಷ್ಟೇ ಹೇಳಿದ್ರು ಕೂಡ ಅವಳು ಅಲ್ಲಿಂದ ಬರೋದೇ ಇಲ್ಲ. ಅವಳ ಮಗನ್ ಜೊತೆನೆ ಉಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅಷ್ಟೊತ್ತಿಗೆ ಡೇವಿಡ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಜಾನ್ ಬಾಗ್ಲನ್ನ ಹಾಕೋಬಿಡ್ತಾನೆ. ಆಗ ಎಲ್ಲಾ ಜಾಂಬಿಸ್ ಗಳು ಸೇರಿ ಎಲಿಸಾನ ಇನ್ಫೆಕ್ಟ್ ಮಾಡ್ಬಿಡ್ತವೆ. ಇವರಿಬ್ರಿಗಂತೂ ಎಷ್ಟೇ ಕಷ್ಟಪಟ್ರು ಅವಳನ್ನ ಕಾಪಾಡೋದಕ್ಕಾಗೋದಿಲ್ಲ. ನಂತರ ಸೀನ್ ಇಲ್ಲಿಂದ 4 ವರ್ಷದ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಹಾಂಗ್ಕಾಂಗ್ ನಲ್ಲಿರುವಂತ ಒಂದಷ್ಟು ಜನರು ಮಲಗಿರುವಂತ ಜಾನ್ ಹತ್ರ ಬರ್ತಾರೆ. ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ಬೋದು ಅಂತ ಇವನು ಹೊಡಿತಿರ್ಬೇಕಾದ್ರೆ ಹೇಳ್ತಾರೆ, ಬಾಸ್ ನಿಮ್ಮನ್ನ ನೋಡ್ಬೇಕಂತೆ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಅವ್ರ ಜೊತೆ ಹೋಗ್ತಿರ್ತಾನೆ. ಅಂದ್ರೆ ಜಾನ್ ಹಾಗೆ ಡೇವಿಡ್ ಹೇಗೋ ಮಾಡಿ ಆ ಶಿಪ್ ಇಂದ ಹಾಂಗ್ಕಾಂಗ್ ಗೆ ಬಂದು ತಲುಪಿದ್ದಾರೆ ಅಂತ. ಆ ಗ್ಯಾಂಗ್ ನ ಬಾಸ್ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಈಗಾಗ್ಲೇ ಡೇವಿಡ್ ಮೊದ್ಲಿಂದಾನೇ ಇರ್ತಾನೆ. ಇಲ್ಲಿ ಆ ಗ್ಯಾಂಗ್ ನ ಬಾಸ್ ಸೌತ್ ಕೊರಿಯಾನ ಪೆನಿನ್ಸುಲಾ ಅಂತ ಹೇಳ್ತಿರ್ತಾನೆ. ಯಾಕಂದ್ರೆ 3 ಸೈಡು ನೀರಿದ್ದು 1 ಸೈಡು ನೆಲ ಇದ್ರೆ ಅದನ್ನ ಪೆನಿನ್ಸುಲಾ ಅಂತ ಹೇಳ್ತಾರೆ. ಈ ಸೌತ್ ಕೊರಿಯಾನು ಕೂಡ ಅದೇ ರೀತಿ ಇರುತ್ತೆ. ಅದಕ್ಕೆ ಇವನು ಪೆನಿನ್ಸುಲಾ ಅಂತ ಕರೀತಿರೋದು. ನಂತರ ಗ್ಯಾಂಗ್ ನ ಲೀಡರ್ ಜಾನ್ ಹಾಗೆ ಡೇವಿಡ್ ಗೆ ಹೇಳ್ತಾನೆ, ಪೆನಿನ್ಸುಲಾದಲ್ಲಿ ಒಂದು ಟ್ರಕ್ ಇದೆ. ಆ ಟ್ರಕ್ ಒಳಗಡೆ $20 ಮಿಲಿಯನ್ ದುಡ್ಡಿದೆ. ಆ ಟ್ರಕ್ ಅನ್ನ ನೀವು ಪೆನಿನ್ಸುಲಾ ಇಂದ ನಮ್ಗೆ ಸೇಫ್ ಆಗಿ ತಂದ್ಕೊಟ್ರೆ ಅದರಲ್ಲಿ ಅರ್ಧ ದುಡ್ಡು ಅಂದ್ರೆ $10 ಮಿಲಿಯನ್ ಅನ್ನ ನಿಮ್ಗೆ ಕೊಡ್ತೀವಿ ಅಂತ. ಅಲ್ಲಿ ಜಾಂಬಿಸ್ ಗಳು ಇದಾವಲ್ಲ ಅದಕ್ಕೇನು ಮಾಡೋದು ಅಂತ ಇವ್ರಂದಾಗ ಜಾಂಬಿಸ್ ಗಳಿಗೆ ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ. ಅದಕ್ಕೆ ನೀವು ರಾತ್ರಿನ ಕೆಲಸ ಮುಗಿಸಿದ್ರೆ ಬೆಳಕಾಗೋಷ್ಟ್ರಲ್ಲಿ ನಮ್ಮ ಜನ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದಿರ್ತಾರೆ ಅಂತ. ನಂತರ ಮುಂದಿನ ಸೀನ್ ನಲ್ಲಿ ಒಂದು ಹೋಟೆಲ್ ನಲ್ಲಿ ಕುತ್ಕೊಂಡು ಜಾನ್ ಹಾಗೆ ಡೇವಿಡ್ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಆ ನರಕಕ್ಕೆ ಹೋಗೋದಕ್ಕೆ ಜಾನ್ಗೆ ಇಷ್ಟ ಇಲ್ಲ ಅಂತ. ಆದ್ರೆ ಈಗ ನಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ ಅಂತ ಹೇಳಿ ಡೇವಿಡ್ ಅವನಿಗೆ ಅರ್ಥ ಮಾಡಿಸ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಶಿಪ್ ನಲ್ಲಿ ಜಾನ್ ಹಾಗೆ ಡೇವಿಡ್ ಅವರ ಜೊತೆ ಇನ್ನೂ ಕೂಡ ಇಬ್ರು ಜನರನ್ನ ಕರ್ಕೊಂಡು ಸೌತ್ ಕೊರಿಯಾ ಕಡೆ ಅಂದ್ರೆ ಪೆನಿನ್ಸುಲಾ ಕಡೆಗೆ ಹೋಗ್ತಿರ್ತಾರೆ. ಆಗ ಗ್ಯಾಂಗ್ ನ ಕಡೆ ಅವರು ಬಂದು 2 ಸ್ಯಾಟಲೈಟ್ ಫೋನ್ ಗಳನ್ನೇ ಇವರಿಗೆ ಕೊಡ್ತಾರೆ. ಟ್ರಕ್ ಸಿಕ್ತಿದ್ದಂಗೆನೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ದಡಕ್ಕೆ ಬಂದು ನಿಮ್ಮನ್ನ ಪಿಕಪ್ ಮಾಡ್ತೀವಿ ಅಂತ. ಸರಿ ಅಂತ ಹೇಳಿ ದಡ ಬರ್ತಿದ್ದಂಗೆನೆ ಒಂದು ಸಣ್ಣ ಬೋಟ್ ನಲ್ಲಿ ಇವರು ಪೆನಿನ್ಸುಲಾ ಕಡೆಗೆ ಹೋಗ್ತಿರ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಜಾಂಬಿ ಅಪೋಕಲಿಪ್ಸ್ ಇಂದ ಈ ಜಾಗ ಎಲ್ಲ ಸರ್ವ ನಾಶ ಆಗೋಗಿರುತ್ತೆ. ನಂತರ ಇವರು ಇದೇ ನಾಶ ಆಗಿರುವಂತ ಸಿಟಿ ಒಳಗಡೆ ಎಂಟರ್ ಆಗ್ತಾರೆ. ಈಗ ಇವರು ಬೆಳಕಾಗೋಷ್ಟ್ರಲ್ಲಿ ದುಡ್ಡು ತುಂಬಿರುವಂತ ಟ್ರಕ್ ಅನ್ನ ಹುಡುಕ್ಬೇಕು. ಯಾಕೆಂತಂದ್ರೆ ರಾತ್ರಿ ಹೊತ್ತಲ್ಲಿ ಜಾಂಬಿಸ್ ಗಳಿಗೆ ಕಣ್ಣು ಕಾಣ
ಕಾಣೋದಿಲ್ಲ. ಒಂದು ಸಲ ಬೆಳಕಾಗ್ಬಿಟ್ರೆ ಇವ್ರು ಉಳಿಯೋದು ತುಂಬಾನೇ ಕಷ್ಟ ಆಗೋಗುತ್ತೆ ಅಂತ. ನಂತರ ಅದೇ ಜಾಗದಲ್ಲಿ ಒಂದು ಕಾರ್ ಇವರಿಗೆ ಸಿಗುತ್ತೆ. ಆದ್ರಿಂದ ತುಂಬಾ ಕಷ್ಟಪಟ್ಟು ಆ ಕಾರನ್ನ ಸ್ಟಾರ್ಟ್ ಮಾಡಿ ಆ ಟ್ರಕ್ ಅನ್ನ ಹುಡ್ಕೊಂಡು ಸಿಟಿಯ ಒಳಗಡೆ ಹೋಗ್ತಿರ್ತಾರೆ. ಹೀಗೆ ಇವರು ಜಾಂಬಿಗಳ ಭಯದಿಂದ ನಿಧಾನವಾಗಿ ಒಂದು ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಒಂದು ಟ್ರಕ್ ಇರುತ್ತೆ. ನಾವು ಹುಡುಕ್ತಿರುವಂತ ಟ್ರಕ್ ಅದೇನೋ ಇಲ್ವೋ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಜಾನ್ ಹೊರಗಡೆ ಬರ್ತಾನೆ. ಆ ಟ್ರಕ್ ನ ನಂಬರ್ ನೋಡಿದ್ರೆ ಇವ್ರು ಹುಡುಕ್ತಿರುವಂತ ಟ್ರಕ್ ಅದಲ್ಲ. ಅದೇ ಸಮಯಕ್ಕೆ ಜಾನ್ಗೇನೋ ಶಬ್ದ ಕೇಳಿಸುತ್ತೆ. ಆದ್ರಿಂದ ಮುಂದೆ ಒಂದು ಬ್ರಿಡ್ಜ್ ಹತ್ರ ಬಂದು ನೋಡಿದ್ರೆ ಅದ್ರ ತುಂಬಾ ಜಾಂಬಿಸ್ ಗಳು ಸಿಗಾಕೊಂಡು ಒದ್ದಾಡ್ತಿರ್ತವೆ. ಅದಕ್ಕೆ ಇವನು ತುಂಬಾ ಹೆದರ್ಕೊಂಡು ಕಾರಿನ ಒಳಗಡೆ ಬರ್ತಾನೆ. ಆದ್ರಿಂದ ಇವರು ಮತ್ತೊಂದ್ಸಲ ಟ್ರಕ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಇನ್ನೊಂದು ಜಾಗದಲ್ಲಿ ಇವ್ರಿಗೆ ಮತ್ತೊಂದು ಟ್ರಕ್ ಸಿಗುತ್ತೆ. ಅದಕ್ಕೆ ಅದನ್ನ ಚೆಕ್ ಮಾಡೋದಕ್ಕೆ ಅದ್ರ ಹತ್ರ ಬರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವರನ್ನೆಲ್ಲ ಯಾರೋ ನೋಡ್ತಿದ್ದಾರೆ ಅಂತ. ಈ ಕಡೆ ಇವರು ನಂಬರ್ ಅನ್ನ ಚೆಕ್ ಮಾಡಿದಾಗ ಇವರು ಹುಡುಕ್ತಿರುವಂತ ಟ್ರಕ್ ಇದು. ಆದ್ರಿಂದ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಇರುವಂತ ಬ್ಯಾಗ್ ನ ತುಂಬಾ ಎಲ್ಲ ಬರೀ US$ ಗಳೇ ತುಂಬಿಕೊಂಡಿರ್ತವೆ. ಆದ್ರೆ ಟ್ರಕ್ ನ ಡ್ರೈವಿಂಗ್ ಸೀಟ್ ಹತ್ರ ಬಂದು ನೋಡಿದ್ರೆ ಡ್ರೈವರ್ ಜಾಂಬಿ ಆಗೋಗಿರ್ತಾನೆ. ಅವನು ಸತ್ತೋಗಿರ್ಬೇಕು ಅಂತ ಇವರು ಡ್ರೈವರ್ ನ ಹೊರಗಡೆ ತೆಗೆಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಆ ಜಾಂಬಿಗೆ ಎಚ್ಚರ ಆಗೋಗುತ್ತೆ. ಇದೇ ಗಾಬರಿಲಿ ಡೇವಿಡ್ ಹಾರನ್ ಅನ್ನ ಒತ್ಬಿಡ್ತಾನೆ. ಇದು ಇಡೀ ಸಿಟಿಗೆಲ್ಲ ಕೇಳಿಸ್ಬಿಡುತ್ತೆ. ಹೇಗೋ ಮಾಡಿ ಇವರು ಅದನ್ನ ಸಾಯಿಸಿ ಹೊರಗಡೆ ಹಾಕ್ತಾರೆ. ಆದ್ರೆ ಏನೋ ಭಯಂಕರವಾಗಿ ಇವರಿಗೆ ಸೌಂಡ್ ಕೇಳಿಸೋದಕ್ಕೆ ಶುರುವಾಗುತ್ತೆ. ನೋಡ್ತಿದ್ದಂಗೆನೆ ತುಂಬಾ ಜಾಂಬಿಸ್ ಗಳು ಇಲ್ಲಿಗೆ ಬರ್ತಿರ್ತವೆ. ಜಾನ್ ಅವುಗಳನ್ನೆಲ್ಲ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಗನ್ನ ಸೌಂಡ್ ಇಂದ ಇನ್ನಷ್ಟು ಜಾಂಬಿಸ್ ಗಳು ಅಲ್ಲಿಗೆ ಬಂದ್ಬಿಡ್ತವೆ. ಆಗ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಇವ್ರು 4 ಜನ ಟ್ರಕ್ ಅನ್ನ ತಗೊಂಡು ಮುಂದೆ ಬಂದ್ಬಿಡ್ತಾರೆ. ಇದರಿಂದ ಇವರೆಲ್ಲ ತುಂಬಾ ಸಂತೋಷದಿಂದ ಹೋಗ್ತಿರ್ತಾರೆ. ಈ ಕೆಲಸ ಎಷ್ಟೊಂದು ಈಸಿ ಆಗಿತ್ತು ಅಂತ. ಆದ್ರೆ ಅದೇ ಸಮಯಕ್ಕೆ ಯಾರೋ ಫ್ಲೇರ್ ಗನ್ಸ್ ಗಳನ್ನ ಇವ್ರ ಕಡೆಗೆ ಶೂಟ್ ಮಾಡ್ಬಿಡ್ತಾರೆ. ಜಾಂಬಿಸ್ ಗಳು ಇವ್ರ ಕಡೆಗೆ ಅಟ್ರಾಕ್ಟ್ ಆಗ್ಲಿ ಅಂತ. ಅದೇ ರೀತಿ ಜಾಂಬಿಸ್ ಗಳು ಕೂಡ ಲೈಟ್ ಅನ್ನ ನೋಡಿ ಅಟ್ರಾಕ್ಟ್ ಆಗಿ ಇವರ ಗಾಡಿಗಳ ಕಡೆಗೆ ಬರ್ತಿರ್ತವೆ. ಅದಕ್ಕೆ ಇವರು ಗಾಡಿಗಳನ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ತುಂಬಾ ಜಾಂಬಿಗಳು ಅಡ್ಡ ಬಂದಿದ್ರಿಂದ ಇವರ ಗಾಡಿಗೆ ಆಕ್ಸಿಡೆಂಟ್ ಆಗಿ ಜಾನ್ ಹೊರಗಡೆ ಬಂದು ಬೀಳ್ತಾನೆ. ಇವನು ನೋಡ್ತಾನೆ ಜಾಂಬಿಸ್ ಗಳು ಮಿಕ್ಕ 3 ಜನರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಆದ್ರೆ ಡೇವಿಡ್ ಮಾತ್ರ ಸೇಫ್ ಆಗಿ ಟ್ರಕ್ ನ ಒಳಗಡೆ ಹೋಗಿ ಸೇರ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಜಾನ್ ನ ಗನ್ ನಲ್ಲಿದ್ದಂತ ಬುಲೆಟ್ ಗಳು ಕೂಡ ಖಾಲಿ ಆಗೋಗ್ತವೆ. ಇನ್ನೇನು ಎಲ್ಲಾ ಜಾಂಬಿಸ್ ಗಳು ಇವನನ್ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕಾರ್ ನಲ್ಲಿ ಒಬ್ಳು ಹುಡುಗಿ ಬಂದು ಇವನನ್ನ ಒಳಗಡೆ ಕುಂತ್ಕೊಳ್ಳಕ್ಕೆ ಹೇಳ್ತಾಳೆ. ಇವನು ಕೂಡ ಒಳಗಡೆ ಕುಂತ್ಕೊಳ್ತಿದ್ದಂಗೆನೆ ನೋಡ್ತಾನೆ ಆ ಕಾರಲ್ಲಿ ಇನ್ನೊಬ್ಳು ಸಣ್ಣ ಹುಡುಗಿ ಇರ್ತಾಳೆ. ಹೀಗೆ ಹುಡುಗಿ ಬರ್ತಿರೋಂತ ಎಲ್ಲಾ ಜಾಂಬಿಸ್ ಗಳನ್ನ ಸಾಯಿಸ್ತಾ ಮುಂದೆ ಹೋಗ್ತಿರ್ತಾಳೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಜಾಗ ಎಷ್ಟು ಭಯಂಕರವಾಗಿದೆ ಅಂತ. ಈ ಹುಡುಗಿ ಈ ರೀತಿ ಡ್ರೈವಿಂಗ್ ಮಾಡ್ತಿರೋದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗೋಗ್ತಿರುತ್ತೆ ತುಂಬಾ ವರ್ಷಗಳಿಂದನೂ ಇವಳು ಇದೇ ಜಾಗದಲ್ಲಿ ವಾಸ ಮಾಡ್ತಿದ್ದಾಳೆ ಅಂತ. ಹೀಗೆ ಅವಳು ತುಂಬಾ ಸ್ಪೀಡ್ ಆಗಿ ಕಾರನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಜಾನ್ ನ ತಲೆಗೆ ಏಟ್ ಬಿದ್ದು ಪ್ರಜ್ಞೆ ತಪ್ಪಿಡ್ತಾನೆ. ನಂತರ ಇವರು ಒಂದು ಟನಲ್ ನ ಒಳಗಡೆ ಬಂದು ನೋಡಿದ್ರೆ ಆ ಜಾಗದಲ್ಲಿ ತುಂಬಾನೇ ಜಾಂಬಿಸ್ ಗಳು ಇರ್ತವೆ. ಆದ್ರಿಂದ ಈ ಸಣ್ಣ ಹುಡುಗಿ ಉಳತ್ರ ಇದ್ದಂತ ರಿಮೋಟ್ ಕಾರನ್ನ ಹೊರಗಡೆ ಬಿಡ್ತಾಳೆ ಜಾಂಬಿಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ. ಅವುಗಳು ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ತುಂಬಾ ಸ್ಪೀಡ್ ಆಗಿ ಕಾರನ್ನ ತಗೊಂಡು ಹೊರಗಡೆ ಬರ್ತಾರೆ. ಈ ಕಡೆ ವ್ಯಾನ್ ನಲ್ಲಿ ಡೇವಿಡ್ ಇರ್ತಾನಲ್ಲ, ಆದ್ರಿಂದ ಜಾಂಬಿಸ್ ಗಳು ಸುತ್ತುವರೆದು ಬಿಟ್ಟಿರ್ತವೆ. ಆಗ ಯಾರೋ ಲೈಟ್ ವ್ಯಾನ್ ಅನ್ನ ತಗೊಂಡ್ ಬಂದು ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಂಗೆನೆ ಈ ಜಾಗದಲ್ಲಿ ವಾಸ ಮಾಡುವಂತ ಯೂನಿಟ್ 613 ಅನ್ನೋ ಒಂದು ಗ್ಯಾಂಗ್ ಬರುತ್ತೆ. ಆಕ್ಚುಲಿ ಆಗ್ಲೇ ಫ್ಲೇರ್ ಗನ್ ಅನ್ನ ಶೂಟ್ ಮಾಡಿ ಜಾಂಬಿಸ್ ಗಳು ಜಾನ್ ನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋ ರೀತಿ ಮಾಡಿದ್ದು ಕೂಡ ಇವರೇನೆ. ಅಂದಂಗೆ ಜಾನ್ ಟೀಮ್ ನಲ್ಲಿ ಇನ್ನು ಕೂಡ ಒಬ್ಬ ಬದುಕಿರ್ತಾನೆ. ಆದ್ರೆ ಇವರು ಅವನನ್ನ ಕಾಪಾಡೋ ಬದಲು ಇವರ ಟೀಮ್ ನ ಲೀಡರ್ ಆಗಿರುವಂತ ಶಾಲಿನ್ ಬಂದು ಆ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಡೇವಿಡ್ ವ್ಯಾನ್ ನ ಒಳಗಡೆ ಇರೋದು ಇವರಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ವ್ಯಾನ್ ನ ಜೊತೆಲೆ ತಗೊಂಡು ಹೊಟ್ಟೋಗ್ತಾರೆ. ಈ ಕಡೆ ಆ ಹುಡುಗಿರು ಜಾನ್ ನ ಕರ್ಕೊಂಡು ಇವರು ವಾಸ ಮಾಡ್ತಿರುವಂತ ಮನೆ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ವಯಸ್ಸಾಗಿರುವಂತ ಒಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ. ಹಾಗೆ ಈ ವ್ಯಕ್ತಿ ಎಲ್ಲರಿಗೂ ಹೇಳ್ತಿರ್ತಾನೆ, ಮಿಲಿಟರಿಯಲ್ಲಿ ಜೇನ್ ಅನ್ನೋ ಒಬ್ಳು ಹುಡುಗಿ ನನಗೆ ಗೊತ್ತಿದ್ದಾಳೆ. ನಾನು ಅವಳಿಗೆ ಕಾಲ್ ಮಾಡಿ ಮಾತಾಡ್ತಿದ್ದೀನಿ. ಅವಳು ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತಾಳೆ ಅಂತ. ಆದ್ರೆ ಯಾರಿಗೂ ಕೂಡ ಇವನ ಮಾತಿನ ಮೇಲೆ ನಂಬಿಕೆ ಇರೋದಿಲ್ಲ. ನಮ್ಗೆ ಸಮಾಧಾನ ಮಾಡೋದಕ್ಕೆ ಈ ರೀತಿ ಹೇಳ್ತಿದ್ದಾನೆ ಅಂತ ಅನ್ಕೋತಿರ್ತಾರೆ. ಅದೇ ಸಮಯಕ್ಕೆ ಒಬ್ಳು ಲೇಡಿ ಅಲ್ಲಿಗೆ ಬರ್ತಾಳೆ. ಆಗ ಜಾನ್ಗೆ ನೆನಪಾಗುತ್ತೆ ಈ ಲೇಡಿ ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ಒಬ್ಬ ವ್ಯಕ್ತಿಯ ಹೆಂಡತಿ ಇವನಿಗೆ ಹೇಳ್ತಿದ್ಲಲ್ಲ, ಅಟ್ಲೀಸ್ಟ್ ನಮ್ಮ ಮಗುನಾದ್ರೂ ಇಲ್ಲಿಂದ ಕರ್ಕೊಂಡೋಗಿ ಅಂತ. ಅದೇ ಲೇಡಿ ಇವಳ ಹೆಸರು ನತಾಶಾ ಅಂತ. ಹೀಗೆ ಇದೇ ಜಾಗದಲ್ಲಿ ಇವಳಿಗೆ ಅಲೀನಾ ಅನ್ನೋ ಒಬ್ಳು ಹುಡುಗಿ ಹಾಗೆ ವಯಸ್ಸಾಗಿರುವಂತ ಬ್ರಾಡ್ ಸಿಕ್ಕಿರ್ತಾರೆ. ಹಾಗೆ ನತಾಶಾ ಮಗಳು ಹೆಸರು ರೀಟಾ ಅಂತ. ಅಷ್ಟೇ ಅಲ್ಲ, ನತಾಶಾ ರೀಟಾ ಜೊತೆ ಅಲೀನಾನು ಕೂಡ ತನ್ನ ಮಗಳು ತರನೇ ನೋಡ್ಕೊತಿರ್ತಾಳೆ. ನಂತರ ನತಾಶಾ ಇವನನ್ನ ಕೇಳ್ತಾಳೆ, ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ ಅಂತ. ಆಗ ಇವನು ಕೂಡ ಹೇಳ್ತಾನೆ, ನಾನು ಒಂದು ಟ್ರಕ್ ಅನ್ನ ಹುಡ್ಕೊಂಡು ಹಾಂಗ್ಕಾಂಗ್ ಇಂದ ಇಲ್ಲಿಗೆ ಬಂದಿದ್ದೀನಿ ಅಂತ. ಈ ಕಡೆ ಯೂನಿಟ್ 613 ಗ್ಯಾಂಗ್ ನವರು ಟ್ರಕ್ ಅನ್ನ ತಗೊಂಡು ಅವರ ಅಡ್ಡದ ಹತ್ರ ಬರ್ತಾರೆ. ಇದೇ ಜಾಗದಲ್ಲಿ ನಮ್ಗೆ ಈ ಗ್ಯಾಂಗ್ ನ ಬಾಸ್ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಆಗ ಶಾಲಿನ್ ಇವನಿಗೆ ಹೇಳ್ತಾನೆ, ನಾವಿವತ್ತು ಒಂದು ದೊಡ್ಡ ಟ್ರಕ್ ಅನ್ನ ತಂದಿದೀವಿ, ನನ್ಗೆ ಹಾಗೆ ನನ್ನ ಟೀಮ್ಗೆ ಜಾಸ್ತಿ ಊಟ ಬೇಕು ಅಂತ. ಅದೇ ಸಮಯಕ್ಕೆ ಟ್ರಕ್ ಇಂದ ಏನೋ ಸೌಂಡ್ ಬರ್ತಿದೆ ಅಂತ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಡೇವಿಡ್ ಇರ್ತಾನೆ. ಆದ್ರಿಂದ ಶಾಲಿನ್ ಹೇಳ್ತಾನೆ, ಇವನನ್ನ ಗೇಮ್ ಅರಿನ ಒಳಗಡೆ ಹಾಕಿ ಅಂತ. ನಂತರ ಎಲ್ರು ಹೋದ್ಮೇಲೆ ಈ ಟ್ರಕ್ ನಲ್ಲಿ ಏನಿರ್ಬೋದು ಅಂತ ಅಸಿಸ್ಟೆಂಟ್ ಬಂದು ನೋಡಿದ್ರೆ ಅದ್ರಲ್ಲಿ ದುಡ್ಡಿರುವಂತ ವಿಷಯ ಇವನಿಗೆ ಗೊತ್ತಾಗುತ್ತೆ. ಈ ಕಡೆ ನತಾಶಾ ಇವನನ್ನ ಕೇಳ್ತಾಳೆ, ನಿನ್ನ ಟೀಮ್ ನವರೆಲ್ಲ ಏನಾದ್ರು ಅಂತ. ಆಗ ಇವನು ಕೂಡ ಯಾರು ಬದುಕಿಲ್ಲ, ಎಲ್ಲರೂ ಸತ್ತೋದ್ರು ಅಂತ ಹೇಳ್ತಾನೆ. ಅಂದ್ರೆ ಡೇವಿಡ್ ಬದುಕಿರುವಂತ ವಿಷಯ ಇವನಿಗೆ
ನನ್ಗೆ ಗೊತ್ತಿಲ್ಲ ಅಂತ. ಆಗ ಇವನು ಕೂಡ ಕೇಳ್ತಾನೆ, ಫ್ಲೇರ್ ಅನ್ನ ಶೂಟ್ ಮಾಡಿದಂತ ಜನರು ಯಾರು ಅಂತ. ಅದಕ್ಕೆ ನತಾಶಾ ಹೇಳ್ತಿರ್ತಾಳೆ, ಅವರೆಲ್ಲರೂ ಸೋಲ್ಜರ್ಸ್ ಗಳು, ನಮ್ಮನ್ನ ಕಾಪಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ರು. ಆದ್ರೆ ನಮ್ ಜೊತೆ ಅವರು ಕೂಡ ಸಿಗಾಕೋಬಿಟ್ರು. ಯಾಕೆಂತಂದ್ರೆ ಅಷ್ಟೊತ್ತಿಗೆ ಈ ವೈರಸ್ ಬೇರೆ ದೇಶಗಳಿಗೆ ಹೋಗ್ಬಾರ್ದು ಅಂತ ಇಡೀ ಸೌತ್ ಕೊರಿಯಾನ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಬಿಟ್ರು. ಆದ್ರೆ ನಮ್ಮನ್ನ ಹಾಗೆ ಆ ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ಲಿಲ್ಲ ಅಂತ. ಈ ಕಡೆ ನಮ್ಗೆ ಯೂನಿಟ್ 613 ಬಾಸ್ ನ ತೋರಿಸ್ತಾರೆ. ಇವನ ಹೆಸರು ಸಿಯೋಕ್ ಅಂತ. ಆಗ ಅಲ್ಲಿಗೆ ಇವನ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಶಾಲಿನ್ ಹಾಗೆ ಅವನ ಟೀಮ್ ನವರು ತಂದಿರುವಂತ ಟ್ರಕ್ ನಲ್ಲಿ ಬ್ಯಾಗ್ ಗಳ ತುಂಬಾ $US ಇದೆ ಅಂತ. ಇದನ್ನ ಕೇಳಿ ಇವನು ತುಂಬಾನೇ ಶಾಕ್ ಆಗಿ ಹೋಗ್ತಾನೆ. ಈ ಕಡೆ ಜಾನ್ ಇವರಿಗೆ ಹೇಳ್ತಿರ್ತಾನೆ, ನಾವಿಲ್ಲಿಂದ ಹೋಗ್ಬೇಕು ಅಂತಂದ್ರೆ ಆ ಟ್ರಕ್ ನಲ್ಲಿರುವಂತ ಸ್ಯಾಟಲೈಟ್ ಫೋನ್ ಗಳು ನಮ್ಗೆ ಬೇಕೇ ಬೇಕು ಅಂತ. ಅದೇ ಸಮಯಕ್ಕೆ ಸಿಯೋಕ್ಕೆ ಆ ಟ್ರಕ್ ನಲ್ಲಿ ಒಂದು ಸ್ಯಾಟಲೈಟ್ ಫೋನ್ ಸಿಗುತ್ತೆ. ಅಷ್ಟೇ ಅಲ್ಲ, ಶಾಲಿನ್ ಹಾಗೆ ಅವನ ಟೀಮ್ ನವರೆಲ್ಲ ಸೇರಿ ಡೇವಿಡ್ ನ ಮೈ ಮೇಲೆ 61 ಅಂತ ಬರ್ದು ಒಂದು ರೂಮ್ ನ ಒಳಗಡೆ ಹಾಕ್ತಾರೆ. ಇದೇ ರೀತಿ ನಂಬರ್ ಅನ್ನ ಬರ್ದಿರುವಂತ ಜನರು ಈ ಜಾಗದಲ್ಲಿ ತುಂಬಾನೇ ಇರ್ತಾರೆ. ಸಿಯೋಕ್ ಫೋನ್ ಅನ್ನ ಆನ್ ಮಾಡ್ತಿದ್ದಂಗೆನೆ ಕಾಲ್ ಬರುತ್ತೆ. ನೀವ್ಯಾರು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನೀನ್ ಯಾರೇ ಆಗಿರೋ ಡೀಲ್ ಸೇಮೇ ಇರುತ್ತೆ. ಆ ಟ್ರಕ್ ಅನ್ನ ನೀನು ತಗೊಂಡ್ ಬಂದು ಕೊಟ್ರೆ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಹಾಗೆ ಟ್ರಕ್ ನಲ್ಲಿರುವಂತ ಅರ್ಧ ದುಡ್ಡನ್ನ ನಿನ್ಗೆ ಕೊಡ್ತೀವಿ ಅಂತ. ಈ ಕಡೆ ಡೇವಿಡ್ ಹಾಗೆ ನಂಬರ್ ಬರ್ದಿರುವಂತ ಜನರನ್ನ ಸೆಂಟರ್ ಹಾಲಿಗೆ ಬಿಡ್ತಾರೆ. ನಂತರ ಶಾಲಿನ್ ಡೋರ್ ಅನ್ನ ಓಪನ್ ಮಾಡ್ತಾನೆ. ನೋಡಿದ್ರೆ ಆ ಜಾಗಕ್ಕೆ ಜಾಂಬಿಸ್ ಗಳನ್ನ ಬಿಟ್ಟಿರ್ತಾರೆ. ಅಂದ್ರೆ ಇವರೆಲ್ಲರೂ ಜಾಂಬಿಸ್ ಗಳ ಜೊತೆ ಫೈಟ್ ಮಾಡಿ ಸರ್ವೈವ್ ಆಗಿ ಹೊರಗಡೆ ಬರ್ಬೇಕು ಅಂತ. ಗೇಮ್ ಶುರು ಆಗ್ತಿದ್ದಂಗೆನೆ ಜಾಂಬಿಸ್ ಗಳೆಲ್ಲ ಪ್ಲೇಯರ್ಸ್ ಗಳ ಮೇಲೆ ಹಾರಿ ಅವರನ್ನ ಖಚಿತ ಇನ್ಫೆಕ್ಟ್ ಮಾಡ್ತಿರ್ತವೆ. ಅವುಗಳಿಂದ ತಪ್ಪಿಸ್ಕೊಂಡು ಸರ್ವೈವ್ ಆಗೋದಕ್ಕೆ ಎಷ್ಟೇ ಕಷ್ಟಪಟ್ರು ತುಂಬಾ ಜನಕ್ಕೆ ಅದು ಆಗ್ತಿರೋದಿಲ್ಲ. ಆದ್ರೆ ಡೇವಿಡ್ ಮಾತ್ರ ಹೇಗೋ ಮಾಡಿ ಅವುಗಳಿಂದ ಪ್ರಾಣನ ಕಾಪಾಡ್ಕೋತಿರ್ತಾನೆ. ನಂತರ 2 ನಿಮಿಷ ಮುಗಿತಿದ್ದಂಗೆನೆ ಒಬ್ಬ ವ್ಯಕ್ತಿ ಬಂದು ಎಲ್ಲಾ ಜಾಂಬಿಸ್ ಗಳನ್ನ ಅಟ್ರಾಕ್ಟ್ ಮಾಡಿ ಒಂದು ರೂಮ್ ನ ಒಳಗಡೆ ಕರ್ಕೊಂಡ್ ಬಂದು ಅವುಗಳನ್ನ ಬಂದಿ ಮಾಡ್ತಾನೆ. ಇದರಿಂದ ಸರ್ವೈವ್ ಆಗಿರುವಂತ ಜನರೆಲ್ಲರೂ ಮತ್ತೆ ಅದೇ ರೂಮ್ ಗೆ ಬಂದು ತಲುಪ್ತಾರೆ. ಆಗ ಪ್ಲೇಯರ್ಸ್ ಗೆಲ್ಲ ತಿನ್ನೋದಕ್ಕಿಂತ ಸ್ವಲ್ಪ ಊಟನ ಕೊಡ್ತಾರೆ. ಇದನ್ನೆಲ್ಲ ನೋಡಿ ಡೇವಿಡ್ ಅಂತೂ ತುಂಬಾನೇ ಅಳ್ತಿರ್ತಾನೆ. ಈ ಕಡೆ ಇವರೆಲ್ಲರೂ ಡಿಸೈಡ್ ಮಾಡ್ತಿರ್ತಾರೆ, ಯೂನಿಟ್ 613 ಅವರು ತಗೊಂಡೋಗಿರೋಂತ ಟ್ರಕ್ ಅನ್ನ ವಾಪಸ್ ತಗೊಂಡ್ ಬಂದು ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಬ್ರಾಡ್ ಮಾತ್ರ ಇವರಿಗೆ ಹೇಳ್ತಿರ್ತಾನೆ, ನಾನು ಜೇನ್ಗೆ ಬರೋದಕ್ಕೆ ಹೇಳಿದೀನಿ, ನಾವ್ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ. ಆದ್ರೆ ಅವನ್ ಮಾತನ್ನ ಯಾರು ಕೂಡ ನಂಬೋದಿಲ್ಲ. ಅದಕ್ಕೆ ಇವರೆಲ್ಲ ಸೂರ್ಯ ಮುಳುಗ್ತಿದ್ದಂಗೆನೆ ಆ ಟ್ರಕ್ ನ ತಗೊಂಡ್ ಬರೋದಕ್ಕೆ ನಾವು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಇವನು ಅಲ್ಲಿ ನನ್ನ ಕೇಳ್ತಾನೆ, ಯಾಕೆ ನನ್ನ ಕಾಪಾಡುದ್ರಿ ಅಂತ. ಆಗ ರೀಟಾ ಹೇಳ್ತಾಳೆ, ನನ್ ತಂದೆ ಯಾವಾಗ್ಲೂ ಹೇಳ್ತಿದ್ರು ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ಬೇಕು ಅಂತ. ಈ ಕಡೆ ಸಿಯೋಕ್ ಹಾಗೆ ಅವನ ಅಸಿಸ್ಟೆಂಟ್ ಎಲ್ಲರನ್ನ ಇಲ್ಲೇ ಬಿಟ್ಟು ಇವ್ರು ಮಾತ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಆದ್ರೆ ಅವ್ರೆಲ್ಲರನ್ನು ಕಣ್ ತಪ್ಪಿಸೋಗೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ಅವರೆಲ್ಲರನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನಾವೇನಾದ್ರೂ ಮಾಡ್ಬೇಕು ಅಂತ ಅನ್ಕೋತಿರ್ತಾರೆ. ಈ ಕಡೆ ಜಾನ್ ಮಲಗಿರ್ಬೇಕಾದ್ರೆ ಅವನಿಗೆ ಅದೇ ಕನ್ಸು ಬರ್ತಿರುತ್ತೆ, ಯಾಕೆ ನಾನು ಅವತ್ತು ನತಾಶಾ ಹಾಗೆ ಅವಳ ಫ್ಯಾಮಿಲಿನ ಕಾಪಾಡಿಲ್ಲ ಅಂತ. ಇವನು ಎದ್ದೊಳ್ತಿದ್ದಂಗೆನೆ ಬ್ರಾಡ್ ಇವನಿಗೂ ಕೂಡ ಹೇಳ್ತಿರ್ತಾನೆ, ಮಿಲಿಟರಿಯಲ್ಲಿರುವಂತ ನನ್ನ ಫ್ರೆಂಡ್ ಜೇನ್ ನಮ್ಮನ್ನೆಲ್ಲರನ್ನು ಕಾಪಾಡೋದಕ್ಕೆ ಬರ್ತಿದ್ದಾಳೆ ಅಂತ. ನಂತರ ಇವನು ನತಾಶಾ ಹತ್ರ ಬಂದು ಎಲ್ಲಾ ಸತ್ಯನೂ ಹೇಳ್ಬಿಡ್ತಾನೆ, ನಾವೀಗಾಗ್ಲೇ ಒಂದ್ಸಲ ಮೀಟ್ ಆಗಿದ್ದೀವಿ. ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಈ ದೇಶ ಬಿಟ್ಟು ಹೋಗ್ತಿರ್ಬೇಕಾದ್ರೆ ನೀವು ಕಾರನ್ನ ಅಡ್ಡ ಹಾಕಿ ನನ್ನ ಮಗುನ ಕಾಪಾಡಿ ಅಂತ ಕೇಳ್ತಿದ್ರಿ ಅಂತ. ಆಗ ನತಾಶಾ ಜಾಸ್ತಿ ಬೇಜಾರ್ ಮಾಡ್ಕೊಳ್ಳದೆ ಹೇಳ್ತಾಳೆ, ಅವತ್ತು ನೀವು ಬರೋದಕ್ಕಿಂತ ಮುಂಚೆ 31 ಕಾರ್ಗಳು ಅಲ್ಲಿಂದ ಪಾಸ್ ಆಗಿ ಹೋಗಿತ್ತು. ಅದ್ರಲ್ಲಿ ಯಾರು ಕೂಡ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ, ಅವರಲ್ಲಿ ನೀವು ಕೂಡ ಒಬ್ರು ಅಷ್ಟೇ ಅಂತ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ನತಾಶಾ ಗಂಡ ಈಗ ಬದುಕಿಲ್ಲ ಅಂತ. ನಂತರ ಎಲ್ಲರೂ ರೆಡಿ ಆಗಿ ಕತ್ಲಾಗ್ತಿದ್ದಂಗೆನೆ ಯೂನಿಟ್ 613 ಸೋಲ್ಜರ್ಸ್ ಗಳಿರುವಂತ ಜಾಗಕ್ಕೆ ಹೋಗ್ತಿರ್ತಾರೆ, ಆ ಟ್ರಕ್ ಅನ್ನ ತಗೊಳ್ಳೋದಕ್ಕೆ ಅಂತ. ನಂತರ ಇವರು ಕಾರ್ನ ಒಂದು ಜಾಗದಲ್ಲಿ ನಿಲ್ಸಿ ನತಾಶಾ ಅವಳ ಮಕ್ಕಳಿಗೆ ಹೇಳ್ತಾಳೆ, ಸೂರ್ಯ ಹುಟ್ಟೋಷ್ಟರಲ್ಲಿ ನಾನು ವಾಪಸ್ ಬರ್ತೀನಿ, ಅಲ್ಲಿವರೆಗೂ ನೀವು ಹೊರಗಡೆ ಬರಬಾರ್ದು ಅಂತ. ಹೀಗಂತ ಹೇಳಿ ಜಾನ್ ಹಾಗೆ ನತಾಶಾ ಒಂದು ಸೀಕ್ರೆಟ್ ಆಗಿರುವಂತ ಜಾಗದಿಂದ ಯೂನಿಟ್ 613 ಸೋಲ್ಜರ್ಸ್ ಗಳಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆಗ ಒಬ್ಬ ವ್ಯಕ್ತಿ ಇವರನ್ನ ನೋಡ್ಬಿಡ್ತಾನೆ. ಆದ್ರೆ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ನಂತರ ಇವರು ಸ್ವಲ್ಪ ಮುಂದೆ ಬಂದಾಗ ದುಡ್ಡಿರುವಂತ ಟ್ರಕ್ ಇವರಿಗೆ ಕಾಣಿಸುತ್ತೆ. ಈ ಕಡೆ ಸಿಯೋಗ್ ಸೆಂಟ್ರಲ್ ಹಾಲ್ ಗೆ ಬಂದು ಅಲ್ಲಿರುವಂತ ಜನರಿಗೆಲ್ಲರಿಗೂ ಹೇಳ್ತಿರ್ತಾನೆ, ಸೋಲ್ಜರ್ ಆಗಿರುವಂತ ಶಾಲಿನ್ ಹಾಗೆ ಅವನ ಟೀಮ್ ನವರು ತಂದಿರುವಂತ ಟ್ರಕ್ ನಲ್ಲಿ ತುಂಬಾನೇ ಊಟ ಇತ್ತು, ಅದೇ ಖುಷಿಗೆ ಎಂಜಾಯ್ ಮಾಡೋದಕ್ಕೆ ಅಂತ ನಿಮ್ಮೆಲ್ಲರಿಗೂ ಸ್ವಲ್ಪ ಜಾಸ್ತಿ ಊಟನ ಕೊಡ್ತಿದೀವಿ. ಅಷ್ಟೇ ಅಲ್ಲ, ಇವತ್ತು ನಾನ್ ಸ್ಟಾಪ್ ಆಗಿ ಗೇಮ್ ನಡೆಯುತ್ತೆ ಅಂತ ಹೇಳ್ತಾನೆ. ಇವನು ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ದಾನೆ ಅಂತಂದ್ರೆ ಇವರೆಲ್ಲರೂ ಇಲ್ಲಿ ಗೇಮ್ ಅನ್ನ ನೋಡ್ತಾ ಬಿಸಿ ಆಗಿದ್ರೆ ಆಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಮ್ಗೆ ಟೈಮ್ ಸಿಗುತ್ತೆ ಅಂತ. ಈ ಕಡೆ ಇವರಿಬ್ರು ನಿಧಾನವಾಗಿ ಟ್ರಕ್ ಹತ್ರ ಹೋಗ್ತಿರ್ಬೇಕಾದ್ರೆ ನತಾಶಾ ಹೇಳ್ತಾಳೆ, ಒಂದ್ಸಲ ನೀನ್ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ, ಆದ್ರೆ ಈ ಸಲ ಹೆಲ್ಪ್ ಮಾಡ್ಲೇಬೇಕು. ಈ ಜಾಗದಿಂದ ನಾನು ಜೀವಂತವಾಗಿ ಹೊರಗಡೆ ಬಂದಿಲ್ಲ ಅಂತಂದ್ರೆ ನೀನ್ ನನ್ ಮಕ್ಕಳನ್ನ ಈ ನರಕದಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ. ಒಳಗಡೆ ಶಾಲಿನ್ಗೆ ಸಿಯೋಕ್ ನ ಮೇಲೆ ತುಂಬಾನೇ ಡೌಟ್ ಬಂದ್ಬಿಟ್ಟಿರುತ್ತೆ. ಇಷ್ಟು ದಿನ ಎಷ್ಟೇ ಕೇಳಿದ್ರು ಸ್ವಲ್ಪನೂ ಕೂಡ ಎಕ್ಸ್ಟ್ರಾ ಫುಡ್ ಅನ್ನ ಕೊಡ್ತಿರ್ಲಿಲ್ಲ, ಆದ್ರೆ ಇವತ್ತು ಯಾಕೆ ಅಷ್ಟೊಂದು ಫುಡ್ ಹಾಗೆ ನಾನ್ ಸ್ಟಾಪ್ ಗೇಮ್ ನೆಲ್ಲ ಆಡಿಸ್ತಿದ್ದಾನೆ ಅಂತ. ಆಗ ಇವನು ಕೂಡ ಅವನಿಗೆ ಅರ್ಥ ಮಾಡಿಸ್ತಿರ್ತಾನೆ, ನೀವು ಆ ಟ್ರಕ್ ಅನ್ನ ತಂದಿದ್ದೀರಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಕೊಡ್ತಿದ್ದೀನಿ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಅಸಿಸ್ಟೆಂಟ್ ಕೂಡ ಬರ್ತಾನೆ. ಆಗ ಇಷ್ಟೊತ್ವರೆಗೂ ನಾನು ಕಾಮಿಡಿ ಮಾಡ್ತಿದ್ದೆ ಅಂತ ಹೇಳಿ ಶಾಲಿನ್ ಅಲ್ಲಿಂದ ಹೊಟ್ಟೋಗ್ತಾನೆ. ಈ ಕಡೆ ಕಾರ್ ನಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿನ ನೋಡ್ತಾಳೆ, ಜಾಂಬಿಸ್ ಗಳೆಲ್ಲ ಯೂನಿಟ್ 613 ಕಡೆಗೆ ಹೋಗ್ತಿರ್ತವೆ. ಇವರಿಬ್ರು ಹೇಗೋ ಮಾಡಿ ಟ್ರಕ್ ಹತ್ರ ಬಂದಾಗ ಒಡೆದೋಗಿರುವಂತ ಒಂದು ಸ್ಯಾಟಲೈಟ್ ಫೋನ್ ಸಿಗುತ್ತೆ. ಆದ್ರೆ ಅದು
ಅದು ಆನ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಆ ಜಾಗಕ್ಕೆ ಅಸಿಸ್ಟೆಂಟ್ ಕೂಡ ಬರ್ತಾನೆ. ಆದ್ರಿಂದ ಅವನಿಗೆ ಗನ್ ಪಾಯಿಂಟ್ ಮಾಡಿದಾಗ ಹೇಳ್ತಾನೆ, ಪ್ಲೀಸ್ ನನ್ನ ಕೂಡ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಹಾಗೆ ಸಿಯೋಕ್ ಹತ್ರ ಮತ್ತೊಂದು ಸ್ಯಾಟಲೈಟ್ ಫೋನ್ ಇರುವಂತ ವಿಷಯನೂ ಕೂಡ ಹೇಳ್ಬಿಡ್ತಾನೆ. ಅಷ್ಟೇ ಅಲ್ಲ, ಇವನಿಂದನೇ ಡೇವಿಡ್ ಇನ್ನೂ ಕೂಡ ಬದುಕಿದಾನೆ ಅನ್ನೋ ವಿಷಯ ಜಾನ್ಗೆ ಗೊತ್ತಾಗುತ್ತೆ. ಆದ್ರಿಂದ ನಿನ್ನ ಫ್ರೆಂಡ್ ನ ಹೋಗಿ ಕಾಪಾಡ್ಕೊಂಡು ಕರ್ಕೊಂಡ್ ಬಾ ಅಂತ ನತಾಶಾ ಜಾನ್ ನ ಕಳಿಸ್ತಾಳೆ. ನಂತರ ಈ ಕಡೆ ಮತ್ತೊಂದ್ಸಲ ಗೇಮ್ ಅನ್ನ ಶುರು ಮಾಡ್ತಾರೆ. ಯಾವಾಗ ಸಿಯೋಕ್ ಟ್ರಕ್ ಹತ್ರ ಬರ್ತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು ನತಾಶಾ ಹಾಗೆ ಸಿಯೋಕ್ ಮೊದ್ಲಿಂದಾನೇ ಪರಿಚಯ ಇದಾರೆ ಅಂತ. ಟ್ರಕ್ ಅನ್ನ ಪಡ್ಕೊಳ್ಳೇಬೇಕು ಅಂತ ಸಿಯೋಕ್ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರಿಂದ ನತಾಶಾನು ಕೂಡ ಟ್ರಕ್ ಇಂದ ಅವನಿಗೆ ಗುದ್ದುತ್ತಾಳೆ. ಈ ಕಡೆ ಜಾಂಬೀಸ್ ಗಳೆಲ್ಲ ಗನ್ ಸೌಂಡ್ ಗೆ ಯೂನಿಟ್ 613 ಕಡೆಗೆನೆ ಬರ್ತಿರ್ತವೆ. ನಂತರ ಗೇಮ್ ನಲ್ಲಿ ಒಂದು ಜಾಂಬಿ ಇನ್ನೇನು ಡೇವಿಡ್ ನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಜಾನ್ ಬಂದು ಅವನನ್ನ ಕಾಪಾಡ್ತಾನೆ. ಹಾಗೆ ಅವನೊಂದು ಸ್ಮೋಕ್ ಬಾಂಬ್ ಅನ್ನ ಹಾಕಿ ಡೇವಿಡ್ ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಈ ಕಡೆ ನತಾಶಾ ಕೂಡ ಸಿಯೋಕ್ ಹತ್ರ ಇದ್ದಂತ ಸ್ಯಾಟಲೈಟ್ ಫೋನ್ ಅನ್ನ ತಗೋತಾಳೆ. ನಂತರ ಜಾನ್ ಹಾಗೆ ಡೇವಿಡ್ ಆ ಜಾಗದಿಂದ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಮುಂದೆ ಸಿಕ್ತವ್ರನ್ನೆಲ್ಲಾರನು ಸಾಯಿಸ್ತಾ ಅಲ್ಲಿಂದ ಬರ್ತಿರ್ತಾರೆ. ಅದೇ ಸಮಯಕ್ಕೆ ಜಾಂಬಿಗಳು ಕೂಡ ಈ ಜಾಗಕ್ಕೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಇವರು ನೋಡ್ತಿರ್ಬೇಕಾದ್ರೆ ಯೂನಿಟ್ 613 ಸೋಲ್ಜರ್ಸ್ ಗಳು ಕೂಡ ಬಂದು ಇವರನ್ನ ಸುತ್ತುವರೆದು ಬಿಡ್ತಾರೆ. ಅವರು ಜಾನ್ ನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಜಾನ್ ನ ಕಾಪಾಡೋದಕ್ಕೆ ಹೋಗಿ ಡೇವಿಡ್ ನ ಎದೆಗೆ ಗುಂಡು ಬಿದ್ದ್ಬಿಡುತ್ತೆ. ಇದರಿಂದ ಅವನು ಸತ್ತೋಗ್ತಾನೆ. ಇದನ್ನೆಲ್ಲ ನೋಡಿ ಇವನಿಗೆ ತುಂಬಾ ಬೇಜಾರಾಗಿ ಕೋಪ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನತಾಶಾ ಕೂಡ ಟ್ರಕ್ ನ ತಗೊಂಡು ಒಳಗಡೆನೆ ಬಂದ್ಬಿಡ್ತಾಳೆ. ಇವನಿಗೆ ತುಂಬಾ ದುಃಖ ಆಗ್ತಿದ್ರು ಕೂಡ ಬೇರೆ ದಾರಿ ಇಲ್ಲದೆ ಟ್ರಕ್ ಅನ್ನ ಬಂದು ಹತ್ತುತ್ತಾನೆ. ಇದರಿಂದ ಇವರು ಟ್ರಕ್ ನ ತಗೊಂಡು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಅದನ್ನ ನೋಡಿ ಸಿಯೋ ಕೋಪ ಮಾಡ್ಕೊಂಡು ಅಸಿಸ್ಟೆಂಟ್ ನೇ ಸಾಯಿಸ್ಬಿಡ್ತಾನೆ. ನಂತರ ಇವಳ ಮಕ್ಕಳು ಇರುವಂತ ಜಾಗಕ್ಕೆ ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಯೂನಿಟ್ 613 ಮೇಲೆ ಜಾಂಬೀಸ್ ಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಆದ್ರೂ ಕೂಡ ಅದೆಲ್ಲದ್ರಿಂದ ತಪ್ಪಿಸ್ಕೊಂಡು ಈ ಗ್ಯಾಂಗ್ ನವರು ಟ್ರಕ್ ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಇವರು ಹೋಗ್ತಿರ್ಬೇಕಾದ್ರೆ ದಾರಿಲಿ ತುಂಬಾ ಜಾಂಬಿಗಳು ಸಿಕ್ಕಿದ್ರಿಂದ ರೋಡ್ ಬ್ಲಾಕ್ ಆಗೋಗುತ್ತೆ. ಇದರಿಂದ ಅವುಗಳು ಟ್ರಕ್ ನ ಮುಂದೆ ಹೋಗೋದಕ್ಕೆ ಬಿಡದೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತವೆ. ಅದೇ ಸಮಯಕ್ಕೆ ಅಲ್ಲಿನ ಹೆಡ್ಲೈಟ್ ಅನ್ನ ಆನ್ ಮಾಡ್ಕೊಂಡು ಬಂದು ಎಲ್ಲಾ ಜಾಂಬೀಸ್ ಗಳನ್ನ ಅಟ್ರಾಕ್ಟ್ ಮಾಡಿ ತನ್ನ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರಿಂದ ಇವ್ರಿಗೂ ಕೂಡ ಟೈಮ್ ಸಿಕ್ತಿದ್ದಂಗೆನೆ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ಇವರು ಪಟಾಕಿಗಳನ್ನ ಯೂಸ್ ಮಾಡ್ಕೊಂಡು ಜಾಂಬಿಗಳನ್ನ ಬೇರೆ ಕಡೆ ಹೋಗೋ ರೀತಿ ಮಾಡಿ ಕಾರು ಹಾಗೆ ಟ್ರಕ್ ಅನ್ನ ತಗೊಂಡು ಸಮುದ್ರದ ದಡದ ಹತ್ರ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಅಲ್ಲಿಂದ ಶಿಪ್ ಬರುತ್ತೆ, ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ಅದೇ ಸಮಯಕ್ಕೆ ಯೂನಿಟ್ 613 ಅವರು ಫ್ಲೇರ್ ಗನ್ ಅನ್ನ ಶೂಟ್ ಮಾಡ್ತಾ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರು ಜಾನ್ ಹಾಗೆ ನತಾಶಾ ಟೀಮ್ ಅನ್ನ ಚೇಸ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅವರು ತುಂಬಾ ಕಾರ್ಗಳನ್ನ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆದ್ರಿಂದ ಶಾಲಿನ್ ಲೈಟ್ ಗಳನ್ನ ಆನ್ ಮಾಡೋದಕ್ಕೆ ಹೇಳ್ತಾನೆ. ಆ ಲೈಟ್ ಗಳನ್ನ ನೋಡ್ತಿದ್ದಂಗೆನೆ ಸಿಟಿಲಿರುವಂತ ಜಾಂಬೀಸ್ ಗಳೆಲ್ಲ ಅಟ್ರಾಕ್ಟ್ ಆಗಿ ಇವ್ರ ಕಡೆಗೆನೆ ಬರ್ತಿರ್ತವೆ. ಆದ್ರೆ ಇವರು ಆ ಜಾಂಬೀಸ್ ಗಳಿಂದ ಎಲ್ಲ ತಪ್ಪಿಸ್ಕೊಂಡು ಜಾನ್ ಒಂದು ಲೈಟ್ ಗೆ ಶೂಟ್ ಮಾಡ್ತಾನೆ. ಅದೇ ರೀತಿ ತುಂಬಾ ಕಷ್ಟಪಟ್ಟು ಎರಡನೇ ಲೈಟ್ ಗೂ ಕೂಡ ಶೂಟ್ ಮಾಡ್ತಾನೆ. ಆದ್ರೂ ಕೂಡ ಜಾಂಬೀಸ್ ಗಳು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಇವರು ಕೂಡ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅದೇ ಸಮಯಕ್ಕೆ ಲೆಕ್ಕ ಇಲ್ದಿರಷ್ಟು ಜಾಂಬೀಸ್ ಗಳು ಇವರ ದಾರಿಗೆ ಅಡ್ಡ ಬರ್ತಿರ್ತವೆ. ಆದ್ರಿಂದ ಅಲ್ಲಿನ ಹೈ ಸ್ಪೀಡ್ ನಲ್ಲಿ ಎಲ್ಲಾ ಜಾಂಬೀಸ್ ಗಳನ್ನ ನಜ್ತಾ ಮುಂದೆ ಹೋಗ್ತಿರ್ತಾಳೆ. ಆದ್ರೆ ಲೈಟ್ ಗೆ ಅಟ್ರಾಕ್ಟ್ ಆಗಿ ಬ್ರಿಡ್ಜ್ ನ ಮೇಲೆ ಇದ್ದಂತ 100 ಜಾಂಬಿಗಳು ಇವರ ಕಾರ್ಗಳ ಮೇಲೆ ಬೀಳೋದಕ್ಕೆ ಶುರು ಮಾಡ್ತವೆ. ಆದ್ರೂ ಕೂಡ ಅವುಗಳನ್ನೆಲ್ಲ ದಾಟಿ ಮುಂದೆ ಹೋಗ್ತಿರ್ಬೇಕಾದ್ರೆ ಜಾನ್ ನೋಡ್ತಾನೆ. ಆಗ್ಲೇ ಜಾಂಬಿಗಳಿದ್ದಂತ ಬ್ರಿಡ್ಜ್ ಅನ್ನು ನೋಡಿದ್ನಲ್ಲ, ಅದು ಇಲ್ಲೇ ಇರುತ್ತೆ. ಆದ್ರಿಂದ ಗ್ಲಾಸ್ ಗೆ ಶೂಟ್ ಮಾಡಿ ಎಲ್ಲಾ ಜಾಂಬೀಸ್ ಗಳನ್ನ ಹೊರಗಡೆ ಬರೋ ರೀತಿ ಮಾಡ್ಬಿಡ್ತಾನೆ. ಹಾಗೆ ಇವರನ್ನ ಫಾಲೋ ಮಾಡ್ತಿದ್ದಂತ ಶಾಲಿನ್ ಟೀಮ್ ಅವರನ್ನ ಈ ಜಾಂಬೀಸ್ ಗಳು ಅಡ್ಡ ಹಾಕಿ ಶಾಲಿನ್ ಹಾಗೆ ಅವನ ಡ್ರೈವರ್ ಅನ್ನ ತುಂಬಾ ಭೀಕರವಾಗಿ ಸಾಯಿಸ್ಬಿಡ್ತವೆ. ನಂತರ ಜಾನ್ ಸ್ಯಾಟಲೈಟ್ ಫೋನ್ ನಿಂದ ಹಾಂಗ್ಕಾಂಗ್ ಬಾಸ್ ನ ಟೀಮ್ ನವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಇನ್ನ ಸ್ವಲ್ಪ ಹೊತ್ತಲ್ಲೇ ನಾವು ಸೌತ್ ಕೊರಿಯಾದ ದಡದಲ್ಲಿ ಇರ್ತೀವಿ ಅಂತ. ಅಷ್ಟೊತ್ತಿಗೆ ಇನ್ನೇನು ಬೆಳಕಾಗೋದ್ರಲ್ಲಿ ಇರುತ್ತೆ. ಇವರು ದಡದ ಹತ್ರ ಬರ್ತಿದ್ದಂಗೆನೆ ನೋಡ್ತಾರೆ ಶಿಪ್ ಅಲ್ಲಿಗೆ ಬಂದು ತಲುಪಿರುತ್ತೆ. ಅದೇ ಸಮಯಕ್ಕೆ ಒಂದು ಕಾರ್ ಬಂದು ಇವರಿಗೆ ಆಕ್ಸಿಡೆಂಟ್ ಮಾಡ್ಬಿಡುತ್ತೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಸಿಯೋಕ್. ಅಲ್ಲಿ ನನ್ನ ಗನ್ ಪಾಯಿಂಟ್ ಗೆ ತಗೊಂಡು ಇವನು ಅವರೆಲ್ಲರನ್ನು ಹೆದರ್ಸ್ತಿರ್ತಾನೆ. ನಾನೀಗ ಟ್ರಕ್ ಅನ್ನ ತಗೊಂಡು ಆ ಶಿಪ್ ನ ಒಳಗಡೆ ಹೋಗ್ತೀನಿ, ಹಾಂಗ್ಕಾಂಗ್ ಗೆ ಹೋದ್ಮೇಲೆ ಒಂದು ಹೊಸ ಜೀವನನ ಬದುಕ್ತೀನಿ ಅಂತ. ಆದ್ರೆ ಅದೇ ಸಮಯಕ್ಕೆ ರೀಟಾ ಅವಳ ಹತ್ರ ಇದ್ದಂತ ರಿಮೋಟ್ ಕಾರ್ ನಿಂದ ಅವನನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಂಗೆನೆ ಇವನು ಬ್ರಾಡ್ಗೆ ಶೂಟ್ ಮಾಡ್ಬಿಡ್ತಾನೆ. ಹಾಗೆ ಅವನನ್ನ ತಡೆಯೋದಕ್ಕೆ ಹೋದಂತ ನತಾಶಾ ಕಾಲಿಗೂ ಕೂಡ ಶೂಟ್ ಮಾಡ್ಬಿಡ್ತಾನೆ. ಜಾನ್ ಅವನ ಜೊತೆ ಫೈಟ್ ಮಾಡಿ ತಡೆಯೋದಕ್ಕೆ ಪ್ರಯತ್ನ ಪಟ್ರು ಕೂಡ ಅಷ್ಟೊತ್ತಿಗೆ ಇವನು ಟ್ರಕ್ ಅನ್ನ ಸ್ಟಾರ್ಟ್ ಮಾಡಿ ಶಿಪ್ ನ ಕಡೆಗೆ ಹೋಗ್ತಿರ್ತಾನೆ. ಹೀಗೆ ಇವನು ಶಿಪ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಜಾಂಬೀಸ್ ಗಳು ಕೂಡ ಇವನನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತವೆ. ಯಾವಾಗ ಇವನು ಶಿಪ್ ನ ಒಳಗಡೆ ಬಂದು ತಲುಪ್ತಾನೋ ಹಾಂಗ್ಕಾಂಗ್ ಬಾಸ್ ನ ಕಡೆಯ ಜನರು ನೋಡ್ತಾರೆ ಟ್ರಕ್ ನ ಒಳಗಡೆ ಜಾನ್ ಇರೋದಿಲ್ಲ. ನಂತರ ಇವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆದ್ರೆ ಸಿಯೋಕ್ ಮಾತ್ರ ಸಾಯೋದಕ್ಕಿಂತ ಮುಂಚೆ ಟ್ರಕ್ ನ ರಿವರ್ಸ್ ಗೇರ್ ಗೆ ಹಾಕ್ಬಿಡ್ತಾನೆ. ಟ್ರಕ್ ಹಿಂದೆ ಹೋಗಿ ಬಾಗ್ಲಿಗೆ ಹೊಡಿತಿದ್ದಂಗೆನೆ ಜಾಂಬೀಸ್ ಗಳೆಲ್ಲ ಒಳಗಡೆ ಬಂದು ಎಲ್ಲರನ್ನ ಇನ್ಫೆಕ್ಟ್ ಮಾಡ್ಬಿಡ್ತವೆ. ಇದನ್ನೆಲ್ಲ ಹೊರಗಡೆ ನಿಂತಿರುವಂತ ಜಾನ್ ಕೂಡ ನೋಡ್ತಿರ್ತಾನೆ. ಅಂದ್ರೆ ಇವನೇನಾದ್ರೂ ಟ್ರಕ್ ನ ತಗೊಂಡು ಶಿಪ್ ನ ಒಳಗಡೆ ಹೋಗಿದ್ರೆ ಇವನು ಕೂಡ ಸಾಯಿಸ್ಬಿಡ್ತಿದ್ರು ಅಂತ. ಯಾಕೆ ಅಂತಂದ್ರೆ ಅದರಲ್ಲಿ ಅರ್ಧ ದುಡ್ಡನ್ನ ಜಾನ್ ಗೆ ಕೊಡೋದಕ್ಕೆ ಹಾಂಗ್ಕಾಂಗ್ ಬಾಸ್ ರೆಡಿ ಆಗಿರೋದಿಲ್ಲ. ಈ ಕಡೆ ಬ್ರಾಡ್ ಅಂತೂ ಸಾಯೋ ಸ್ಥಿತಿಗೆ ಬಂದ್ಬಿಟ್ಟಿರ್ತಾನೆ. ಇನ್ನು ಮುಂದೇನಾದ್ರೂ ಒಂದು ಒಳ್ಳೆ ಜೀವನನ ಬದುಕಿ ಅಂತ ಹೇಳ್ತಾನೆ ಇವನು ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಲಿಟರಿಯ ಹೆಲಿಕಾಪ್ಟರ್ ಬರ್ತಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಷ್ಟು ದಿನ ಬ್ರಾಡ್
ಬ್ರಾಡ್ ಹೇಳ್ತಿದ್ನಲ್ಲ, ಮಿಲಿಟರಿಲಿ ಜೇನ್ ಅನ್ನೋ ಒಬ್ಳು ಹುಡುಗಿ ನನ್ಗೆ ಪರಿಚಯ ಆಗಿದ್ದಾಳೆ, ಅವಳು ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾಳೆ ಅಂತ. ಆಕ್ಚುಲಿ ಅದು ನಿಜ ಆಗಿರುತ್ತೆ. ಆಗ ನತಾಶಾ ಕೂಡ ಜಾನ್ಗೆ ಹೇಳ್ತಾಳೆ, ನೀನ್ ನನ್ ಮಕ್ಕಳನ್ನ ಕರ್ಕೊಂಡು ಹೆಲಿಕಾಪ್ಟರ್ ಹತ್ರ ಹೋಗು, ಜಾಂಬಿಸ್ಗಳು ನಿಮ್ಮ ಹತ್ರ ಬರ್ದೇ ಇರೋ ರೀತಿ ನಾನ್ ನೋಡ್ಕೋತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳ್ತಾನೆ. ನಂತರ ಇವಳು ಬ್ರಾಡ್ಗೆ ಥ್ಯಾಂಕ್ಸ್ ಹೇಳಿ ಗನ್ನನ್ನ ತಗೊಂಡು ಮುಂದೆ ಹೋಗ್ತಿರ್ತಾಳೆ. ಈ ಕಡೆ ಇವ್ರು 3 ಜನ ಹೆಲಿಕಾಪ್ಟರ್ ಹತ್ರ ಹೋಗ್ತಿರ್ಬೇಕಾದ್ರೆ ಜಾಂಬಿಗಳು ಇವ್ರ ಹತ್ರ ಬರ್ತಿರ್ತವೆ. ಆಗ ನತಾಶಾ ಅವುಗಳಿಗೆ ಶೂಟ್ ಮಾಡ್ತಾ ಯಾವ ಜಾಂಬಿಗಳು ಕೂಡ ಅವ್ರ ಹತ್ರ ಹೋಗದೆ ಇರೋ ರೀತಿ ನೋಡ್ಕೋತಿರ್ತಾಳೆ. ನಂತರ ಇವಳು ಅಲ್ಲೇ ಇದ್ದಂತ ಒಂದು ಟ್ರಕ್ ನ ಒಳಗಡೆ ಹೋಗಿ ಹಾರನ್ ಅನ್ನ ಮಾಡ್ತಾ ಎಲ್ಲಾ ಜಾಂಬಿಗಳು ಇವಳ ಹತ್ರ ಬರೋ ರೀತಿ ಮಾಡ್ಕೋತಿರ್ತಾಳೆ. ಯಾಕೆಂತಂದ್ರೆ ಇವ್ರು 3 ಜನ ಸೇಫ್ ಆಗಿ ಹೆಲಿಕಾಪ್ಟರ್ ಹತ್ರ ಹೋಗ್ಲಿ ಅಂತ. ನಂತರ ಅಲ್ಲಿನ ನೋಡ್ತಾಳೆ, ಆ ಸೋಲ್ಜರ್ಸ್ ಗಳಲ್ಲಿ ಜೇನ್ ಅನ್ನೋ ಒಬ್ಳು ಹುಡುಗಿ ಇರ್ತಾಳೆ. ಪ್ಲೀಸ್ ನನ್ನ ತಾಯಿನ ಕಾಪಾಡಿ ಅಂತ ಇವಳು ಕೇಳ್ಕೊತಿದ್ರು ಕೂಡ ಅವರು ಒಪ್ಕೊಳ್ತಿರೋದಿಲ್ಲ, ಈಗ ತುಂಬಾ ಲೇಟ್ ಆಗೋಗಿದೆ ಅಂತ. ಈ ಕಡೆ ನತಾಶು ಕೂಡ ಅವಳ ಪ್ರಾಣನ ತ್ಯಾಗ ಮಾಡೋದಕ್ಕೆ ರೆಡಿ ಆಗೋಗಿರ್ತಾಳೆ. ಅದನ್ನ ಅಲಿನಾ ಹಾಗೆ ಎಲ್ಲರೂ ಕೂಡ ನೋಡ್ತಾರೆ. ಆಗ ಜಾನ್ ಯೋಚನೆ ಮಾಡಿ ಒಂದು ಡಿಸಿಷನ್ ಗೆ ಬಂದು ನಿಮ್ಮ ತಾಯಿನ ನಾನ್ ಕಾಪಾಡ್ತೀನಿ ಅಂತ ಹೇಳಿ ನತಾಶಾ ಕಡೆಗೆ ಹೋಗ್ತಿರ್ತಾನೆ. ಈ ವಿಷಯ ನತಾಶಾಗೆ ಗೊತ್ತಾಗ್ತಿದ್ದಂಗೆನೆ ಹೊರಗಡೆ ಹೋಗೋದಕ್ಕೆ ದಾರಿ ಮಾಡ್ಕೊಂಡು ಟ್ರಕ್ ಇಂದ ಹೆಲಿಕಾಪ್ಟರ್ ನ ಕಡೆಗೆ ಹೋಗ್ತಿರ್ತಾಳೆ. ಆಗ ಅಲ್ಲಿಗೆ ಜಾನ್ ಕೂಡ ಬಂದು ಹಿಂದೆ ಬರ್ತಿರುವಂತ ಜಾಂಬಿಸ್ ಗಳಿಗೆಲ್ಲ ಶೂಟ್ ಮಾಡ್ತಾ ತುಂಬಾ ಕಷ್ಟಪಟ್ಟು ನತಾಶಾನ ಹೆಲಿಕಾಪ್ಟರ್ ಹತ್ರ ಕರ್ಕೊಂಡ್ ಬರ್ತಾನೆ. ಅಲಿನಾ ಹಾಗೆ ರೀಟಾ ಅವರ ತಾಯಿನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಹೆಲಿಕಾಪ್ಟರ್ ನ ಒಳಗಡೆ ಬರ್ತಿದ್ದಂಗೆನೆ ನತಾಶಾಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂತಂದ್ರೆ ಸಿಯೋಕ್ ಅವಳ ಕಾಲಿಗೆ ಶೂಟ್ ಮಾಡಿರ್ತಾನಲ್ಲ. ಹೀಗೆ ಇವರೆಲ್ಲರೂ ಸೇಫ್ ಆಗಿ ಸೌತ್ ಕೊರಿಯಾನ ಬಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್, ಮಿಲಿಟರಿಯಲ್ಲಿ ಇದ್ದಂತ ಜೇನ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.